ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ದೇಶದ ಎಲ್ಲ ಕಡೆ ಜಿರಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟು ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ. ಬಹುಶಃ ನೀವು ಸಹ ಕಳೆದ ಒಂದು 3-4 ದಿನಗಳಿಂದ ಇದನ್ನು ಸತತವಾಗಿ ನೋಡ್ತಾನೆ ಇದ್ದೀರಿ. ಏನಪ್ಪ ಮಕ್ಕಳು ಹೀಗೆ ಬೀದಿಗೆ ಬರ್ತಾ ಇದ್ದಾರೆ, ತಮ್ಮ ಶಿಕ್ಷಕರ ವಿರುದ್ಧವೇ ಮಾತಾಡ್ತಿದ್ದಾರೆ, ತಮ್ಮ ಶಾಲೆಯ ವಿರುದ್ಧವೇ ಮಾತಾಡ್ತಿದ್ದಾರೆ. ಆ CJP ಜಿರಳೆಗಳು ಶಿಕ್ಷಕರನ್ನು ಹೇಗೆ ನಿಂದಿಸ್ತಾ ಇದ್ದಾರೆ. ಮಕ್ಕಳ ಎದುರೇ ಶಿಕ್ಷಕರನ್ನು ಹೀಗೆ ಬೈದರೆ ಮಕ್ಕಳಿಗೆ ಶಿಕ್ಷಕರ ಬಗ್ಗೆ ಯಾವ ಭಾವನೆ ಬರುತ್ತೆ, ಹೀಗೆಲ್ಲ ನಿಮಗೆಲ್ಲ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆದರೆ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ಸ್ನೇಹಿತರೆ. ಇಲ್ಲೂ ಸಹ ಮಕ್ಕಳು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇವರು ಪ್ರತಿಭಟನೆ ಮಾಡ್ತಿರೋದು ನಮಗೆ ಶಾಲೆಗೆ ಸೌಲಭ್ಯ ಇಲ್ಲ ಅಂತನೋ ಅಥವಾ ಶಿಕ್ಷಕರ ವಿರುದ್ಧನೋ ಅಲ್ಲ. ಆದರೆ ತಮ್ಮ ಅಚ್ಚುಮೆಚ್ಚಿನ ಶಿಕ್ಷಕನ ಪರವಾಗಿ ಇವರು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಹೈವೇಯನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಮೊದಲು ಒಂದು ಸಲ ನೋಡಿ ಅದನ್ನು. ಸ್ನೇಹಿತರೆ ನೋಡಿ, ಈ ದೃಶ್ಯ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ಮುರಳಿಗಂಜ್ ಅನ್ನುವಂಥ ಒಂದು ಊರು. ಆ ಊರಿನಲ್ಲಿರುವಂತಹ NH-27 ಅಂದರೆ ನ್ಯಾಷನಲ್ ಹೈವೇ ನಂಬರ್ 27 ಅದನ್ನು ಈ ಮಕ್ಕಳು ಬ್ಲಾಕ್ ಮಾಡಿದ್ದಾರೆ. ಎಷ್ಟು ರೋಷಾವೇಶದಿಂದ ಇವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಂದಷ್ಟು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಒಂದಷ್ಟು ಬೇಡಿಕೆ ಏನಿಲ್ಲ, ಒಂದೇ ಒಂದು ಬೇಡಿಕೆ ಇವರದ್ದು. ಆ ಬೇಡಿಕೆ ಏನು ಅನ್ನೋದನ್ನು ಹೇಳ್ತೇನೆ. ಆದರೆ ಈ ಮಕ್ಕಳನ್ನು ರಸ್ತೆಯಿಂದ ಪಕ್ಕಕ್ಕೆ ಸರಿಸೋದಕ್ಕೆ ಪೊಲೀಸರು ಎಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ ಅದನ್ನು ಒಂದು ಸಲ ನೋಡಿ. তোমাদের যেটা দাবি আছে আমি চাই না তোমাদের ভবিষ্যৎ খারাপ হোক। তুমি আমার কথা শুনো, আমরা স্টুডেন্ট, আমি চাই না তোমাদের ভবিষ্যৎ খারাপ হোক। আমাদের বুঝতে হবে এগুলো, এটা যেন বন্ধ করা যায় না। ನೋಡಿ, ಇಲ್ಲಿ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಮಕ್ಕಳ ಸಿಟ್ಟನ್ನು ಕಡಿಮೆ ಮಾಡೋದಕ್ಕೆ. ದಯವಿಟ್ಟು ನೀವು ಸ್ಟೂಡೆಂಟ್ಸ್ ಅಪ್ಪ ಹೀಗೆಲ್ಲ ಬೀದಿಗಿಳಿಬೇಡಿ. ಏನಾದ್ರು ಅನಾಹುತ ಆದರೆ ಏನು ಕತೆ? ನಿಮ್ಮ ಬೇಡಿಕೆ ಏನಿದ್ರು ಅದನ್ನು ನಿಮ್ಮ ಶಾಲಾ ಆಡಳಿತ ಮಂಡಳಿಯ ಜೊತೆ ಬೇಕಾದರೆ ನಾವು ಮಾತಾಡ್ತೀವಿ. ಈಗ ದಯವಿಟ್ಟು ನೀವೆಲ್ಲ ರಸ್ತೆಯಿಂದ ಪಕ್ಕಕ್ಕೆ ಸರಿದು ನಿಮ್ಮ ಮನೆಗಳಿಗೋ ಶಾಲೆಗಳಿಗೋ ಹೋಗಿ ಅಂತ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಮಕ್ಕಳು ಪ್ರತಿಭಟನೆ ಮಾಡ್ತಿರೋದು ಯಾಕೆ? ಈ CJP ಪ್ರಚೋದಿತ ಪ್ರತಿಭಟನೆಗಿಂತ ಇದು ಹೇಗೆ ಭಿನ್ನ? ಈ ಮಕ್ಕಳು ಯಾರಿಂದಲೂ ಪ್ರಚೋದನೆಗೊಳಗಾಗಿ ಇಲ್ಲಿ ಬಂದಿಲ್ಲ. ತಾವು ಇಷ್ಟಪಡುವಂತಹ ತಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರೊಬ್ಬರಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಇವರು ಬೀದಿಗಿಳಿದುಬಿಟ್ಟಿದ್ದಾರೆ. ಇವರ ಶಾಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ. ಈ ಮಕ್ಕಳಿದ್ದಾರಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ರಸ್ತೆಯಲ್ಲಿ. ಸೊ ಈ ಮಕ್ಕಳ ಶಾಲೆ ಹೆಸರು ಮುರಳಿಗಂಜ್ ಹೈಯರ್ ಪ್ರೈಮರಿ ಸ್ಕೂಲ್. ನಾನಾಗಲೇ ಹೇಳಿದೆ. ಇಲ್ಲಿ ಕಳೆದ ವಾರ ಒಂದು ಘಟನೆ ನಡೆಯುತ್ತೆ. ಸುರಜಿತ್ ಮೊಂಡಲ್ ಅನ್ನುವಂಥ ಒಬ್ಬ ಗುತ್ತಿಗೆ ಶಿಕ್ಷಕ, ಈ ಗುತ್ತಿಗೆ ಶಿಕ್ಷಕನಿಗೂ ಇನ್ನೊಬ್ಬ ಪರ್ಮನೆಂಟ್ ಶಿಕ್ಷಕನಿಗೂ ಒಂದು ಏನು ಜಗಳ ಆಗುತ್ತೆ. ಆ ಪರ್ಮನೆಂಟ್ ಶಿಕ್ಷಕ ಮುಸ್ಲಿಮ್, ಈ ಗುತ್ತಿಗೆ ಶಿಕ್ಷಕ ಹಿಂದೂ. ಆ ಮುಸ್ಲಿಂ ಶಿಕ್ಷಕ ಏನು ಮಾಡಿಬಿಡ್ತಾನೆ, ಈ ಗುತ್ತಿಗೆ ಶಿಕ್ಷಕ ಸುರಜಿತ್ ಮೊಂಡಲ್ ಮೇಲೆ ಹಲ್ಲೆ ಮಾಡಿಬಿಡ್ತಾನೆ ಶಾಲಾ ಆವರಣದಲ್ಲೇ ಮಕ್ಕಳ ಎದುರಿಗೆ. ಆಗ ಅದು ಆಡಳಿತ ಮಂಡಳಿಗೆ ಹೋಗುತ್ತೆ. ಆಡಳಿತ ಮಂಡಳಿಯಲ್ಲಿ ಆ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಆ ಗುತ್ತಿಗೆ ಶಿಕ್ಷಣನೇ ಸಸ್ಪೆಂಡ್ ಮಾಡಿಬಿಡ್ತಾರೆ. ಸಾಕಪ್ಪ ನಿನ್ನ ಸೇವೆ, ನೀನು ಹೊರಟೋಗು ಅಂತ.
ಆದರೆ ವಾಸ್ತವ ಅಂತಂದರೆ ಇಡೀ ಶಾಲೆಯ ಮಕ್ಕಳಿಗೆ ಆ ಶಿಕ್ಷಕ ಸುರಜಿತ್ ಮಂಡಲ್ ಅಚ್ಚುಮೆಚ್ಚಿನ ಶಿಕ್ಷಕ. ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದ, ಮಕ್ಕಳನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಈ ಮಕ್ಕಳಿಗೆ ಸ್ವತಃ ಕಣ್ಣಾರೆ ಕಂಡಿದ್ದರು ಸನ್ನಿವೇಶವನ್ನು. ಹೊಡೆತ ತಿಂದವ್ರನ್ನೇ ಇವರು ಸಸ್ಪೆಂಡ್ ಮಾಡಿಬಿಟ್ರೆ ಹೇಗೆ? ಸರಿ, ಮಕ್ಕಳು ಸೀದಾ ಬೀದಿಗೆ ಬಂದುಬಿಟ್ರು. ಬೀದಿಗೆ ಬಂದು ನಮಗೆ ಆ ಶಿಕ್ಷಕ ಬೇಕು, ಸುರಜಿತ್ ಮಂಡಲ್ ನಮಗೆ ವಾಪಸ್ ಕರ್ಕೊಂಬನ್ನಿ ಅಂತ ಇವರು ಪ್ರತಿಭಟನೆಗೆ ಇಳಿದ್ಬಿಟ್ರು. ನೋಡಿ, ಶಿಕ್ಷಕನಿಗಾಗಿ ರಸ್ತೆಗೆ ಇಳಿದಂಥ ಮಕ್ಕಳ ಒಂದು ವಿಚಿತ್ರ ಸನ್ನಿವೇಶ ಇದು. ಕೊನೆಗೆ ಪೊಲೀಸ್ನವರು ಇವರನ್ನೆಲ್ಲ ಸಾಗಿಸಿ, ನೋಡಪ್ಪ, ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆ ನಾವು ಮಾತಾಡ್ತೀವಿ, ಅದೇನಿದೆ ಆ ಸಮಸ್ಯೆಗಳನ್ನು ಬಗೆಹರಿಸೋಣ, ಯಾರು ಮೊದಲು ಹೊಡೆದಿದ್ದು ಯಾರು ಆಮೇಲೆ ಹೊಡೆದಿದ್ದು ಅದೆಲ್ಲ ತೀರ್ಮಾನ ಮಾಡಿ ಆಮೇಲೆ ನಿಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಬಗೆಹರಿಸಿ ಅಂತ ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ನ ಕೇಳ್ಕೊತೀವಿ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ವಾಪಸ್ ಕಳಿಸಿದ್ರು. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ. ಹೀಗೆ ಮಕ್ಕಳು ದಿಢೀರಂಥ ರಸ್ತೆಗೆ ಬರೋದು ಎಷ್ಟು ಸರಿ? ಈ ಟ್ರೆಂಡ್ ಹುಟ್ಟಿ ಹಾಕಿದ್ದೇ ಈ CJPಯ ಕಾಕ್ರೋಚ್ಗಳು. ಅವರು ಆಮ್ ಆದ್ಮಿ ಪಕ್ಷದ ಇನ್ನೊಂದು ರೂಪ ಅನ್ನೋದು ಈಗಾಗಲೇ ದೇಶಕ್ಕೆ ಗೊತ್ತಾಗ್ತಾ ಇದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೇಗೆ ಮಕ್ಕಳನ್ನು ಅವರು ಬೀದಿಗೆ ತಂದರು. ಈಗ ಬೇರೆ ಎಲ್ಲ ವಿಚಾರಕ್ಕೂ ಮಕ್ಕಳು ಬೀದಿಗೆ ಬರೋದಕ್ಕೆ ಯತ್ನಿಸೋಗಾಗ್ಬಿಟ್ಟಿದೆ. ಅಂಥ ಒಂದು ಪ್ರೆಸಿಡೆನ್ಸನ್ನು ಕಾಕ್ರೋಚ್ಗಳು ಸೆಟ್ ಮಾಡಿಬಿಟ್ಟಿದ್ದಾರೆ. ಇದು ನಿಜಕ್ಕೂ ಅಪಾಯಕಾರಿ. ಅವರ ಬೇಡಿಕೆಗಳು ಎಷ್ಟೇ ಪ್ರಾಮಾಣಿಕವಾಗಿರಲಿ, ಆದರೆ ಮಕ್ಕಳು ಬೀದಿಗೆ ಬರೋದಿದೆಯಲ್ಲ, ಅದಕ್ಕೆ ಪ್ರೇರಣೆ ಕೊಟ್ಟಂತಹ, ಅದಕ್ಕೆ ಮಾದರಿ ಹಾಕಿಕೊಟ್ಟಂತಹ ಈ ಕಾಕ್ರೋಚ್ಗಳಿಗೆ ದೇಶದ ಜನ ಧಿಕ್ಕಾರ ಹಾಕಲೇಬೇಕು.